ಸಿ.ಕೈ ಚಂದ್ರು ಫಿಲ್ಮ್ ಆ್ಯಕ್ಟರ್ ಅವ್ರು, ಕಾಮಿಡಿ ಆ್ಯಕ್ಟರ್ ಅವ್ರು. ನಾವು ಸಾನು ನಾರ್ಮಲಿ ಎಲ್ಲಿ ಬಿಟ್ಟು ಹೋಗಂಗಿಲ್ಲ. ಸ್ಟೇಷನ್ ಮೇಲೆ ಬಂದ್ವಿ. ಸೊ ಫುಲ್ ಅಂದ್ರೆ ಫುಲ್ ಹೊಡ್ಕೋತ ಬರುತ್ತಾನ ಸಾಕಾತು. ಏನೇನು ಟ್ರೈನಾಗ ಹೋಗ್ತೈತೇನೋ ಅನ್ನೋರ್ಗತ್ಲೆ ಆಗಿತ್ತು. ಅದ್ರ ಕೊಯಮತ್ತೂರ್ಗೆ ಎದಕ್ಕೆ ಬಂದೀವಿ ಏನು ಎಲ್ಲ ಗೊತ್ತಾಗತ್ತೆ. ಸ್ಲೋಲಿ MTRಗೆ ಹೋಗಿ ನಾಷ್ಟ ಮಾಡಿ ಬರಕ್ಕೆ 3 ತಾಸು ಬೇಕಾಯ್ತು ನಮಗೆ. 9ಕ್ಕೆ ಹೋದಾರ 12ಕ್ಕೆ ಬಂದ್ವಿ. ಬಟ್ ಡೆಸ್ಟಿನಿ ಏನೋ ಬೇರೆ ಇತ್ತು. ನಾವು ಕೊಯಮತ್ತೂರ್ ಹೋಗಿ ಭೇಟಿ ಆಗೋಗಿತ್ತು. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಈಗ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೋತನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೀನಿ. ನಿಮಗ್ ಖರೆ ಹೇಳ್ಬೇಕಂದ್ರ ಈ 2 ತಿಂಗಳೊಳಗೆ ಇಷ್ಟು ಟ್ರಾವೆಲ್ ಆಗೈತಲ್ಲ, ಬರೀ ಊರ್ ತಿರ್ಗಾಡಕತ್ತೀವಿ ನಾವು. ಆಕ್ಚುಲಿ ಖರೆ ಹೇಳ್ಬೇಕಂದ್ರ ಇಷ್ಟು ಟ್ರಾವೆಲ್ ನಾವು ಇಡೀ ವರ್ಷ ಒಳಗ್ ಮಾಡಿಲ್ಲ. ಅಷ್ಟು ಟ್ರಾವೆಲ್ ಬರೀ ಈ 2 ತಿಂಗಳೊಳಗನ ಮಾಡಿವಿ. ಒಂದ್ ಊರಿಗೆ ಹೋಗುದು, ಅಲ್ಲೆಲ್ಲ ಒಂದ್ 3-4 ದಿನ ಸ್ಟೇ ಮಾಡೋದು, ಅಲ್ಲಿಂದ ಬರೋದು, ಮತ್ ಬ್ಯಾಗ್ ಅನ್ಪ್ಯಾಕ್ ಮಾಡೋದು, ಅವೆಲ್ಲ ಬಟ್ಟೆ ವಾಶ್ ಮಾಡೋದು, ಒಂದ್ ಸ್ವಲ್ಪ ರುಟೀನ್ ನಾರ್ಮಲ್ ಬಂದಿರ್ತೈತಿ, ಮತ್ತೊಂದ್ ಬೇರೆ ಟ್ರಾವೆಲ್ ಈ ರೀತಿ ನಡ್ದೈತಿ ನಮ್ದು ಈಗ ಸದ್ಯ. ಸೊ ಈಗ ಮತ್ತೆ ನೆಕ್ಸ್ಟ್ ಟ್ರಾವೆಲಿಂಗ್ ತಯಾರಿ ನಡ್ದೈತಿ. ಈಗ ಫಸ್ಟ್ ನಾನು ಎಲ್ಲ ಚಿಕ್ಕುನು ಬಟ್ಟೆ ಹಾಕೊಂಡಿನಿ. ಯಾಕಂದ್ರ ಆಸ್ ಆಲ್ವೇಸ್ ನಾನು ಹೇಳ್ತೇನೆ, ನಾನು ಫಸ್ಟ್ ಚಿಕ್ಕುಂದನ ಪ್ಯಾಕಿಂಗ್ ಮಾಡ್ತೇನೆ. ಸಾನೂನ್ ನಾವು ಕರ್ಕೊಂಡ್ ಹೊಂಟಿಲ್ಲ. ನಾನು ವಿನಯವರು ಚಿಕ್ಕು 3 ಮಂದಿ ಹೊಂಟಿವಿ. ಸೊ 2 ಬ್ಯಾಗ್ ಮಾಡಾಕತ್ತೀನಿ. ಒಂದ್ರೊಳಗ ನಂದ ಚಿಕ್ಕುಂದ ಹಾಕಾಕತ್ತೀನಿ, ಒಂದ್ರೊಳಗ ವಿನಯವ್ರ ಸೆಪರೇಟ್ ಮಾಡಾಕತ್ತೀನಿ. ಸೊ ಎಲ್ಲಿ ಹೊಂಟಿವಿ, ಏನ್ ಹೊಂಟಿವಿ, ಮತ್ ಹೆಂಗೆ ಹೋಗ್ತೀವಿ, ಅದಕ್ಕಾಗಿ ಪೂರ್ತಿ ಬ್ಲಾಗ್ ಅನ್ನ ನೋಡ್ಕೋತಿರ್ರಿ. ಸೊ ಚಲೋ, ಈಗ ಚಿಕ್ಕುಂದಾಗೈತಿ, ಪಟ ನಾನು ಅಷ್ಟು ಹಾಕೊಂಡ್ಬಿಡ್ತೇನೆ. ಡೈರೆಕ್ಟ್ ನಾನು ಈಗ ರೆಡಿ ಆಗಿನ ನಿಮಗ್ ಸಿಗಾಕತ್ತೀನಿ. ಈಗ ಎಕ್ಸಾಕ್ಟ್ ಟೈಮ್ ಆಗೈತಿ 7:45. ಮತ್ತ ನಮ್ದು ಟ್ರೈನ್ ಈಗ ರಾತ್ರಿ 9 ಗಂಟೆಗೆ ಐತಿ. ಸೊ 8:15 ತನಾರಿ ಮನಿ ಬಿಡ್ಬೇಕಂತ ಪ್ಲಾನ್ ಐತಿ. ಆಲ್ರೆಡಿ ನಾನು ರೆಡಿ ಆಗೀನಿ. ಸೊ ಭಾಳಷ್ಟು ಸಲ ಅನ್ನೋಕ್ಕಿಂತ ಈಗ ರೀಸೆಂಟ್ಲಿ ನಮ್ಮ ಟ್ರಾವೆಲ್ ವ್ಲಾಗ್ಸ್ ನೋಡಾಕತ್ತೀರಿ. ಅವಾಗ ನಮ್ದು ರಾತ್ರಿ ಟ್ರೈನ್ ಜರ್ನಿ ಇತ್ತಂದ್ರೆ ನನಗೆ ನೀವು ಇದಕ್ಕೆ ಕುರ್ತಿ ಒಳಗೆ ನೋಡಿರ್ಬೋದು. ಈಗಾಗಲಿಂದ ವಿನಯರು ಬಯಾಗತ್ತಿದ್ರು ಮತ್ತೆ ಅದಕ್ಕೆ ಕುರ್ತಿ ಹಾಕೊಂಡೆ ಅಂತ. ಬಟ್ ಫ್ರಾಂಕ್ಲಿ ಸ್ಪೀಕಿಂಗ್ ಇದು ಒಂಥರ ನಂದು ನೈಟ್ ಟ್ರೈನ್ ಇತ್ತಂದ್ರೆ ನೈಟ್ ಟ್ರೈನ್ ಅಟೈರ್ ಅದರ್ಗತ್ಲೆ ಆಗ್ಬಿಟ್ಟೈತಿ. ಯಾಕಂದ್ರೆ ಇದು ಅಂದ್ರೆ ಕಾಟನ್ ಕುರ್ತಿ ಐತಿ. ಸೊ ರಾತ್ರಿ ಮಲ್ಕೊಳಕ ಟ್ರೈನ್ ಒಳಗ ಕಂಫರ್ಟೇಬಲ್ ಅನಿಸ್ತೈತಿ. ಮತ್ ಸೆಕೆಂಡ್ ಥಿಂಗ್ ಎಲ್ಲಾರ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಇದು ಫಿಡಿಂಗ್ ಕುರ್ತಿ ಐತಿ. ಸೊ ಗೊತ್ತು ಆಗಂಗಿಲ್ಲ ಆಕ್ಚುಲಿ ಇದು ಫಿಡಿಂಗ್ ಕುರ್ತಿ ಐತಿ ಅಂತ. ಸೊ ಕಾಟನ್ ಐತಿ, ಫಿಡಿಂಗ್ ಕುರ್ತಿ ಐತಿ. ಮತ್ತ ಒಬ್ರು ಯಾರೋ ರೀಸೆಂಟ್ಲಿ ಕೇಳಾಕತ್ತಿದ್ರು, ಈಗ ನೀವು ಚಿಕ್ಕಗ್ ಫಿಡಿಂಗ್ ಮಾಡ್ಸಂಗಿಲ್ಲನಂತ. ಸೊ ನಾನು ಚಿಕ್ಕಗ್ ಏನಾದ್ರೂ ಫಿಡಿಂಗ್ ಮಾಡಿಸ್ತೀನಿ. ಮತ್ ಇದನ್ನ ಯಾಕೆ ಹಾಕೋತೀನಿ ಅಂದ್ರೆ ನಾವಿಬ್ರು ಒಂದ್ ಸೀಟ್ ಮೇಲೆ ಮಕ್ಕಳವ್ರು ಇರ್ತೀವಿ. ಸೊ ಅವನಿಗೆ ಕಂಫರ್ಟೇಬಲ್ ಆಗ್ಬೇಕು, ಮತ್ ಇಡೀ ರಾತ್ರಿ ಟ್ರೈನ್ ಒಳಗೆ ಶಾಂತ ಇರ್ಬೇಕು. ಅದು ನಂಗೆ ಜಾಸ್ತಿ ಇಂಪಾರ್ಟೆಂಟ್ ಇರ್ತೈತಿ. ಅದ ಕುರ್ತಿ ರಿಪೀಟ್ ಆದ್ರೆ ಆಗ್ಲಕ್ಕ. ಬಟ್ ಶಾಂತ ಇದ್ದಂದ್ರೆ ನನಗೆ ಅದಷ್ಟ ಬೇಕಾಗಿರ್ತೈತಿ. ಹಿಂಗಾಗಿ ನಾನು ರಾತ್ರಿ ಟ್ರೈನ್ ಜರ್ನಿ ಇದ್ದಾಗ ಸ್ಪೆಷಲಿ ಇದ ಕುರ್ತಿನ ಹಾಕೊಂಡಿರ್ತೀನಿ. ಸೊ ಚಲೋ, ಈಗ ಪಟನ್ ಚಿಕ್ಕುಗ ಡ್ರೆಸ್ ಹಾಕ್ಬೇಕು, ಆಮೇಲೆ ಜಲ್ದಿ ಮನಿ ಬಿಡಬೇಕು. ಈ ತಲಿಕಾತನ ತಗೊಂಡು ಓಡಿ ಹೋಗಾಕತ್ತ ಅದಲ್ಲ. ನೋಡ್ ಬಂದ್ ನೋಡಲ್ಲಿ ಆಗೇತ್ ಕೊಟ್ಬಿಡು. ಆಗೇತ್ ಸಾನು ಕೊಟ್ಬಿಡು. ಸಾನು ಕೊಟ್ಬಿಡು. ಆಗಲೇ ಆಗಿರ್ಲಿಲ್ಲ, ಅದಕ್ಕ ಇಸ್ಕೊಂಡಿದ್ದೀನ, ಕೊಟ್ಬಿಡು ಈಗ ಆಗೈತಿ. ಸೊ ಆಗಲೇ ಹೇಳೇನಿ ನಾ ನಿಮ್ಗ, ನಮ್ ಸಾನೂನ್ ಬಿಟ್ಟು ಹೊಂಟಿವಿ. ಸೊ ಸಾನುಗ್ ಯಾಕೆ ರೆಡಿ ಮಾಡತ್ತೀವಿ ಅಂದ್ರೆ ಆಕಿ ನಮಗ್ ಸ್ಟೇಷನ್ಗ ಬಿಡಾಕ್ ಬರಕದಾಳು, ಡ್ರಾಪ್ ಮಾಡಕ್ ಬರತ್ತ. ಆಕ್ಚುಲಿ ಏನಂತಾರದ, ನಾವು ಸಾನು ನಾರ್ಮಲಿ ಎಲ್ಲಿ ಬಿಟ್ಟು ಹೋಗಂಗಿಲ್ಲ. ಸೊ ಬಿಟ್ಟು ಹೋಗೋ ಮುಂದೆ ಮನಸ್ಸು ಒಂಥರ ಆಗ್ತೈತೆ. ಅದು ಸಾನು ಕರೆ ನಮ್ ಸಾನು ಭಾಳ ಶಾಣೆ ಅದಾಳು. ಚೆನ್ನಾಗಿ ಸ್ಕೂಲಿಗೆ ಹೋಗ್ಬೇಕಾ ಬಾಬು, ಅಭ್ಯಾಸ ಮಾಡ್ಬೇಕ, ಊಟ ಮಾಡ್ಬೇಕ, ಹೊಟ್ಟಿ ತುಂಬಾ ಊಟ ಮಾಡ್ಬೇಕ. ವಿಡಿಯೋ ಕಾಲ್ ಮಾಡ್ತೀವಿ. ಬೆನ್ನತ್ತುದಿಲ್ಲ, ಸ್ವಲ್ಪ ಮುಖ ಎತ್ಲ, ಹಿಂಗ್ಯಾಕೆ ಇಷ್ಟಕ್ಕಿದ್ ಮಾಡಿ ಅಷ್ಟು ಡಲ್ ಆಗಿ. ಶಾಣೆ ಅದಾಡ್ತಾರೆ, ಶಾಣೆ ಐತೆ ನಮ್ ಕೂಸ. ಗುಡ್ ಗರ್ಲ್ ಆಗ್ಬೇಕಾ, ಡೈಲಿ ವಿಡಿಯೋ ಕಾಲ್ ಮಾಡ್ತೀವಿ ನಾವು. ಅಭ್ಯಾಸ ಮಾಡೋದು, ಮತ್ತೆ ಹೊಟ್ಟೆ ತುಂಬಾ ಮೇನ್ ಅಂದ್ರೆ ಊಟ ಮಾಡೋದು, ಮತ್ತೆ ಜಲ್ದಿ ಮಕ್ಕೊಳ್ಳೋದು. ಟಿವಿ ನೋಡ್ಕೊತ್ ಕುಂಡ್ರೋದಿಲ್ಲ, ಜಲ್ದಿ ಮಕ್ಕೊಳ್ಳೋದ. ಓಕೆ, ಅಜ್ಜಿ ಮನಗ್ಸ್ತಾ ಜಲ್ದಿ. ಅಜ್ಜಿನೂ ಮಕ್ಕೋತಾರೋ, ನೀನು ಮಕ್ಕೊಂಡ್ಬಿಡು. ಈ ಕಡೆ ನೋಡಿಲ್ಲ ಒಂದ್ ಸ್ವಲ್ಪ. ಎಷ್ಟ್ ಹಿಂಗ್ಯಾಕ್ ತಲಿ ಮಾಡತ್ತಿ? ಸ್ಮೈಲ್ ಮಾಡ್ಬೇಕಾ? ಹೋಗು ಸ್ಮೈಲ್. ಬಾಯ್ ಬಾಯ್ ಸಾನು, ಬಾಯ್. ಫುಲ್ ಮಜಾ ಆಯ್ತು, ಫುಲ್ ಮಜಾ ಮಾಡ. ಚಿಕ್ಕು ಅಕ್ಕಗ್ ಬಾಯ್ ಮಾಡ.
ಚಲೋ ಬಾಯ್. ಬಾಯ್. ಎಂಜಾಯ್ ಮಾಡಿ ಹಾ ನಡ್ರಿ ಚಲೋ ಲೇಟ್ ಆಗೈತಿ ಭಾಳ. ಏನತ್ತ ನಡಿ ಚಲೋ ಸ್ಟೇಷನ್ಗೆ ಬಂದೀವಿ. ನಮ್ದು ಪ್ಲ್ಯಾಟ್ಫಾರ್ಮ್ 3 ಒಳಗೆ ನಿಂತೈತೆ ಆಲ್ರೆಡಿ. 10 ನಿಮಿಷದಾಗ ಬರ್ತೀವಿ ನಾವು ಯಾವಾಗಲೂ ಸ್ಟೇಷನ್ಗೆ. ಹಾಂ ಅದ ಕಾಣತೈತಿ. 8:45 ಆಗೈತಿ. ಅದ ಇರ್ಬೋದು ಹೌದಿಲ್ಲ? ಇದಲ್ಲ ಇಲ್ಲ ಏನ್ಲೇನ್ರಿ ಇಲ್ಲ ಬರ್ರಿ ಜಲ್ದಿ ಇದ H1 ಏನ್ರಿ 10 ನಿಮಿಷ ಅನಸ್ತದ ಕರೆ. ನಂಗೂ ಟೆನ್ಷನ್ ಅನ್ನ ಬರ್ತಿದ್ದೇನಪ್ಪ ಕಟನ್ ಕಡಿ ಟೈಮ್. ಹಾ ಸೊ ಈಗ ನಮ್ದು ಕಂಪಾರ್ಟ್ಮೆಂಟ್ ಅಲ್ಲಿ H1 ಏನದು ಸೀಟ್ ನಂಬರ್ ಅದಕ್ಕೇನು ತಿಳಿಯೋತ ಅದಕ್ಕೆ ಹಿಂಗೆ ಕೊಡತ್ತಾರ ಮಮ್ಮಿ ಪಪ್ಪ. ಯಾವ ಜಿ ಇನ್ನೊಮ್ಮೆ ನೋಡ್ತೀನಿ ಹೆಂಗಿರ್ತೈತೆ ನೋಡಿ. ಓಕೆ ಪೂರಾ ಎಲ್ಲ ರೂಮ್ ಗತ್ಲ ಜೀನ ಜೀಲ ಇದ ಓಕೆ ಮಜ್ಜಾ ಐತ್ಲ ಅಂತ ಕುಂದ್ರ ಚಿಕ್ಕು ತಕ್ಕೊಂದ್ರ ಅದಕ್ಕೇನು ತಿಳಿವತ್ತೆಲ್ಲ ಮಂದಿ ಎಲ್ಲಿ ಹೋದ್ರ ಅನ್ನೋತನ. ಪ್ರತಿ ಸಲ ರೀ ಟ್ರೈನ್ ಒಳಗೆ ಆಜು ಬಾಜು ಮಂದಿ ಇರ್ತಾರು, ಈಗೆಲ್ಲ ಮಂದಿ ಎಲ್ಲಿ ಹೋದ್ರು ಅನ್ನೋತನ. ಸೊ ಇದ ನಮ್ದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. AC1 ಒಳಗಿಂದ ಸೌಕೋಶು ಏನು ಇಲ್ಕೊಂಡಿರ್ತಿ. ಇಲ್ಲಿ ಕೂತ್ ಬಿಡಾವ ನಾವು ನೋಡ್ಕೋತ ಎಷ್ಟು ಚೂರ್ ಚೀರತ್ತ. ಬಾಯ್ ಬಾಯ್ ನಮ್ದು ಬಿಡ್ತೈತಿ. ಮಜಾ ಏನಾತ ಹೇಳ್ರಲ್ಲ, ಮಜಾ ಏನಾತು? ಹೋತದ ಮಜಾ ಏನತ್ತಂದ್ರ ಅಂದ್ರೆ ಎಷ್ಟು ಲಕ್ಕಿ ಇದೀವಿ ನೋಡಿ ನಾವು. ಸೆಕೆಂಡ್ AC ಬುಕ್ ಮಾಡಿದ್ನೇನ, ಸೊ ಅದು ಅಪ್ಗ್ರೇಡ್ ಆಗಿ ಫಸ್ಟ್ AC ಸಿಕ್ತಾವ. ಅದು ಮತ್ ಕುಪ್ಪೆ, ಇದಕ್ಕೆ ಕುಪ್ಪೆ ಅಂತಾರ. ಪೂರ ಒಂದ್ ರೂಮ್ದಾಗ 2 ಇರ್ತಾವ. ಸೊ ತಳಗೊಂದ್ ಬೆಡ್ ಮೇಲೊಂದ್ ಬೆಡ್ ಹೊರಗಿಂದ ತೋರ್ಸಾಕ ನೋಡ್ರಿ ಇದು ಹೆಂಗೈತಿ. ಮತ್ತೆ ಎಲ್ಲಾರ್ದು ಸೆಪ್ರೇಟ್ ಇರ್ತಾವ. ಇದು ಕರ್ಟನ್ ಸರ್ಸುದನ? ಓಕೆ ಬಾಗ್ಲಾನು ಸರಿಸ್ಬೋದು. ಇದು ನಂಗೆ ಬರ್ಲಿಲ್ಲ ಅದು, ಅದಕ್ಕನೆ ಲಾಕ್ ಮಾಡ್ಯಾರನ. ಓಕೆ ಹಾಂ ಓಕೆ ಹಾಂ ಬಾಯ್ ಬಾಯ್. ಚಿಕ್ಕು ಹೆಂಗೈತಿ? ಯಾರು ಇಲ್ಲ, ನಾವ್ ಅಷ್ಟ ಟ್ರೈನ್ ಒಳಗೆ. ಮತ್ತೆ ಕಂಪ್ಯಾರಿಟಿವ್ಲಿ ಆಕ್ಚುಲಿ ಸೀಟ್ಸ್ ಬಹಳ ದೊಡ್ಡದವಲ್ಲ. ಹಾ ರೀ ಆರಾಮ್ಸೆ ನಾನು ಚಿಕ್ಕು ಮಕ್ಕೋಬಹುದು. ನೋಡಿದ್ದನ್ ಹಿಂಗ ಮಾಡಿ ಆರಾಮ್ಸೆ ಕೊಂಡಿರ್ಬೋದು. ಯಾವಾಗಿಂದ ಜಲ್ದಿ ಬಿಡ್ಬೇಕಂದ್ರೂ ಲಾಸ್ಟ್ ಮೂಮೆಂಟ್ 10 ನಿಮಿಷ ಇರ್ತಾ ಸ್ಟೇಷನ್ ಮೇಲೆ ಬಂದ್ವಿ. ಸೊ ಫುಲ್ ಅಂದ್ರೆ ಫುಲ್ ಹೊಡ್ಕೋತ ಬರುತ್ತಾನ ಸಾಕಾತು. ಏನೇನು ಟ್ರೈನಾಗ ಹೋಗ್ತತೇನೋ ಅನ್ನೋರ್ಗತ್ಲೆ ಆಗಿತ್ತು. ಅದ್ರೊಳಗ ಟ್ರೈನ್ ನಿಂತೈತಿ 3ನೇ ಪ್ಲಾಟ್ಫಾರ್ಮ್ ಮೇಲೆ. ಸೊ 1ನೇ ಪ್ಲಾಟ್ಫಾರ್ಮ್ ಮೇಲೆ ಇತ್ತಂದ್ರೆ ಆಗಿಂದಾಗ ಏರ್ಬಹುದು. ಸೊ 3ನೇ ಪ್ಲಾಟ್ಫಾರ್ಮ್ ಮೇಲೆ ಇತ್ತು. ಹೀಗಾಗಿ ಹೊಡ್ಕೋತ ಬರುತ್ತಾನ ಸಾಕಾತು. ಆಮೇಲೆ ಈಗ ಏನಾದ್ರು ಹೇಳ್ದಂಗೆ ನಾವು ಆ್ಯಕ್ಚುಲಿ ಸೆಕೆಂಡ್ AC ಬುಕ್ ಮಾಡಿದ್ವಿ, ಬಟ್ ಅದು ತಾನೇ ಆಟೋಮೆಟಿಕ್ಲಿ ಆಗಲೇ ಒಂದು ಮನ್ಯಾಗ 10-15 ನಿಮಿಷ ಇರ್ತಾನೆ ನಮಗೆ ಮೆಸೇಜ್ ಬಂತು, ನಿಮ್ದು ಫಸ್ಟ್ AC ಅಪ್ಗ್ರೇಡ್ ಆಗೈತಿ ಅಂತ. ಸೊ ಇದು ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್. ಬಟ್ ಆ್ಯಕ್ಚುಲಿ ಬರಬೇಕಾದ್ರೂ ವಿನಯ್ ಅವರು ಫಸ್ಟ್ AC ಬುಕ್ ಮಾಡ್ಯಾರು.
ಯಾಕಂದ್ರೆ ನಾವು ಇಲ್ಲಿ ತನಕ ಫಸ್ಟ್ ಎಕ್ಸ್ಪೀರಿಯನ್ಸ್ ತೊಗೊಂಡಿಲ್ಲ. ಸೊ ಎಲ್ಲರಿಗೂ ತೋರಿಸ್ಬೇಕು ಮತ್ತು ನಮಗೂ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಆಗ್ತೈತಿ ಅಂತ. ಸೊ ಈಗಾರೆ ನಾವು ಮಕ್ಕೋತೀವಿ, ರಾತ್ರಿ ಆಗೈತಿ, ಯಾಕಂದ್ರೆ 9 ಗಂಟೆ ಆಗೈತಿ. ಸೊ ಹಿಂಗಾಗಿ ಈಗ ರಾತ್ರಿ ಏನೋ ಅಂತ ಪರಿ ಫಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡೋಕೆ ಆಗಂಗಿಲ್ಲ. ಸೊ ಹಿಂಗಾಗಿ ಸಪ್ರೇಟ್ ಆಗಿ ನಾನು ಬರುವಾಗ ಡೇ ಒಳಗೆ ಐತೆ ನಮ್ದು ಫಸ್ಟ್ AC. ಸೊ ಅವಾಗ ಆರಾಮ್ಸೆ ಎಲ್ಲ ತಿರುಗಾಡಿ ಡೀಟೇಲ್ ಆಗಿ ನೀಟಾಗಿ ನಮಗೆ ಹೆಂಗೆ ಅನಿಸ್ತು ಆ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ನೋಡ್ಲ ಎಷ್ಟು ಮಜಾ ಆಯ್ತು. ನಾ ಆಕ್ಚುಲಿ ಆಲ್ರೆಡಿ ಬುಕ್ ಮಾಡಿದ್ನಿ. ನನಗೆ ಒಂದು ಖುಷಿ ಆಗಿದ್ದಂದ್ರೆ ಈ ಸೀಟ್ ದೊಡ್ಡದವು. ಬಿಕಾಸ್ ಜನರಲಿ ನಾರ್ಮಲಿ ಟ್ರೈನ್ ಒಳಗೆ ಹೋಗೋ ಮುಂದೆ ನನಗೆ ಚಿಕ್ಕನ್ ಕರ್ಕೊಂಡು ಮಕ್ಕೋಬೇಕಲ್ಲ. ಸೊ ಭಾಳ ದಟ್ಟನೆ ಆಗ್ತಿತ್ತು. ಹಿಂಗಾಗಿ ನನಗೆ ಇಡೀ ರಾತ್ರಿ ನಿದ್ದೆ ಆಗತ್ತಿಲ್ಲಾಗಿತ್ತು. ಚಿಕ್ಕನಟ್ಟ ಮಲ್ಗಿಸಿ ಸುಮ್ ಕೂತ್ ಬಿಡ್ತಿದ್ನಿ. ಬಟ್ ಇವು ಫುಲ್ ದೊಡ್ಡ ಅದಾವು. ಹಿಂಗಾಗಿ ಆರಾಮಾಗಿ ಮಕ್ಕೋಬಹುದು. ಒಂದೇನಂದ್ರೆ ಯಾರ್ದು ಡಿಸ್ಟರ್ಬೆನ್ಸ್ ಅನ್ನ ಇಲ್ಲ, ಪೂರಾ ನಮ್ದನ ರೂಮ್. ಸೊ ಹಿಂಗಾಗಿ ನಾಯ್ಸು ಇರಂಗಿಲ್ಲ, ಎಕ್ದಮ್ ಶಾಂತ ನಮ್ಮ ಮನಿಯೊಳಗೆ ಮಕ್ಕೊಂಡಂಗನ ಅನಿಸ್ತೈತಿ. ಹೌದಲ್ಲ ರೀ? ಹಾ, ನಮ್ ಚಿಕ್ಕು ಫುಲ್ ಆಟ ಆಡಕತ್ತಾನು. ಆಟದ ಮೂಡ್ ಚಾಲು ಆತಿನ. ತಿನ್ನಕೇನ್ರ ಇದ್ ವ್ಯವಸ್ಥೆ ಮಾಡ್ತೀನಿ ತಡಿ. ಇಲ್ಲಿ ಯಾರು ಬರಂಗಿಲ್ಲ ಮೊದ್ಲ. ಹಾ, ಚಾಯ್ದವ್ರು ಬರಂಗಿಲ್ಲ ಇಲ್ಲಿ. ಇಲ್ಲ ಯಾರು ಬರಂಗಿಲ್ಲ. ಯವ್ವ ನಮ್ದು ಹೆಂಗಾಗದಂತೆ ಚಾಲ ಬರ್ದು ಪುಣ್ಯಕ್ಕ ಇಷ್ಟ 2 ಊಟ ಸಿಕ್ಕು. ಪಾಪ ಹುಡ್ಕೋದ್ ಬಂದ್ ಕೊಟ್ಟ. ಇಲ್ಲಾಂದ್ರೆ ಹುಬ್ಳಿಗ 11 ಗಂಟೆ ತನಕ ನಿಲ್ಬೇಕಾಗ್ತೈತಿ. ಮತ್ 11 ಗಂಟೆ ಈಗ ಆರ್ಡರ್ ತಗೊಂಡ್ ಹೋಗ್ಯಾರೇನ ಇಲ್ಲಿದ? ಹಾ, ಆಲ್ರೆಡಿ ತಗೊಂಡ್ ಹೋಗಿದ್ರ 8 ಗಂಟೆಕ್. ಪಾಪ ಹುಡ್ಕೋದ್ ಬಂದ್ ಕೊಟ್ಟದ. ಹಾ, ಮಮ್ಮಮ್ ಬೇಕು. ಮಮ್ಮಮ್ ತೆಗೆದ್ ಕೊಡ್ಲಿ, ಮಮ್ಮಮ್ ಮಾಡ್ತೀರಿ? ಓಕೆ ನಡಿ ಚಲೋ ಊಟ ಮಾಡುದು ಮಕ್ಕಳದೇನ. ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಸೊ ಈಗ ಯಶವಂತಪುರ್ ಸ್ಟೇಷನ್ ಕದೀವಿ. ಇನ್ನ ಒಂದ್ 10 ಮಿನಿಟ್ಸ್ ಅಂತ 10 ಮಿನಿಟ್ಸ್ KSR ಬರ್ತೈತಿ. ಓಕೆ, ರೀಚ್ ಆಗ್ತೀವಿ. ಸೊ ನಮ್ ಚಿಕ್ಕು ನೋಡ್ರಿ ಲೈಟ್ ಜೊತೆ ಆಟ ಆಡಕಂತ ಅವ್ನಿಗೆ ಮಸ್ತ್ ಮಜಾ ಆಗೈತಿ. ಮೇನ್ ಇಂಪಾರ್ಟೆಂಟ್ ಅಂದ್ರೆ ನಿದ್ದೆ ಸೂಪರ್ ಆಯ್ತು, ನಿದ್ದೆ ಮಸ್ತ್ ಆಯ್ತು. ಜನರಲಿ ಟ್ರೈನ್ ಒಳಗೆ ನೈಟ್ ಚಿಕ್ಕು ಒಟ್ಟು ನಿದ್ದೆ ಆಗಂಗಿಲ್ಲ. ಹಿಂಗಾಗಿ ನಾನು ಇಡೀ ರಾತ್ರಿ ಎಲ್ಲ ಅವ್ನ ಜೋಡಿ ಕುಂದಿರ್ಬೇಕಾಗ್ತಿತ್ತು. ಬಟ್ ಈ ಸಲ ಫುಲ್ ಮಸ್ತ್ ಗಾಢ ಮಕ್ಕೊಂಡಿದ್ದ. ಚಲೋ ಚಾ ಕುಡಿಯೋಣ ಮತ್ತೆ ಆರ್ತೈತಿ. ಫುಲ್ ಥಂಡಿ, ಫುಲ್ AC ಫುಲ್ ಹೈ ಐತಿ. ಕರ್ಣ ಜಾಕೆಟ್ ತಾನೆ ಚಲೋ ಆಗ್ತಿತ್ತು. ಜಾಕೆಟ್ ಅದಕ್ಕೆ ಬೇಕು ಅನ್ನತ್ತಿದ್ರು, ತಗೊಂಡಾಗ ಚಲೋ ಆಯ್ತು. ಚಿಕ್ಕಗೂ ಫುಲ್ ಬೆಚ್ಚಗೆ ಹಾಕೊಂಡ್ಬಂದಿ. ಎಂಜಾಯ್ ಮಾಡಕ ಚಲೋ ತೋ ಚಾ ತೋ ಆರ್ತೈತಿ. ಅದ್ರ ಬಿಸಿ ಬಿಸಿ ಚಾ ಬರಂಗಿಲ್ಲ ತಿಳ್ಕೊಂಡಿದ್ದೇನೆ. ಹೌದು, ಬತ್ ಚಲೋ ಆತು. ರೂಮ್ ಬಂತು, ನಮ್ಮ ರೂಮ್ ಬಂತು. AC ಸೂಪರ್ ಡಿಲಕ್ಸ್ ಚೆಕ್ ಮಾಡ್ತೀರೇನು? ಅದಾಯ್ತು ಇಲ್ಲ? ತಡಿ ಪಾಪು, ಇದಾಯ್ತು ನಮ್ಮ ರೂಮ್. ಹೋಗುದಿಲ್ಲ ಹಂಗ. ಚಲೋ ಚಲೋನ ಐತ್ಲ? ಹಾ, ಚಲೋನ ಐತ್ಲ? ಹಂಗೆ ಬರೋತ್ತು. ಹಾಂ ನಡಿ, ಓಡಾಡಿ. TV ಹಚ್ಚೋದಾ? ಇವಂಗೆ ಬಂದು ಕೊಳಪಲ್ಲ TV. ಹಾಂ, TV ಹಚ್ಚಲಿ. ಹಾಂ, ಹಚ್ತೇನೆ ತಡಿ. ಶೂಸ್ ತೆಗಿದು. ಹೌದಪ್ಪ, ಎಲ್ಲ ಗೊತ್ತ ನೋಡಿ ನಿಂಗೆ. ಬಂದ್ಕೊಳ್ಳಿ ಶೂಸ್ ತೆಗಿತೀನಿ ವೇಟ್. ಈಗರ ಬಂದು ಲೈಟ್ ಅದು ಹಚ್ಚೋನು. ಬೆಂಗಳೂರಿಗೆ ರೀಚ್ ಆಗೀವಿ. ಸೊ ಈಗ ನಾವು ಎಲ್ಲಿದ್ದೀವಿ ಅಂದ್ರೆ ರೈಲ್ವೆ ಸ್ಟೇಷನ್ ಮೇಲೆನ. ನಿಮಗೆ AC ರೂಮ್ಸ್ ಅದು ಬೇಕಾಗಿತ್ತು ಅಂದ್ರೆ AC ರೂಮ್ಸ್ ಅದು ಇರ್ತಾವೆ. ಸೊ ಹಿಂಗಾಗಿ ಅಲ್ಲೇ ಒಂದು AC ರೂಮ ಬುಕ್ ಮಾಡಿ ಇಲ್ಲೇ ಬಂದೀವಿ. ಆ್ಯಕ್ಚುಲಿ ನಮ್ದು ಇನ್ನು ಕೊಯಿಮತ್ತೂರ್ಗೆ ಹೋಗಬೇಕು ಬ್ಯಾಂಗ್ಳೂರ್ದಿಂದ. ಅದು 2 ಗಂಟೆಗೆ ಮಧ್ಯಾಹ್ನ ಟ್ರೈನ್ ಐತಿ. ಸೊ ಈಗ ಆಲ್ರೆಡಿ ಎಷ್ಟಾಗೈತಿ ರೀ? 8 ಆಗೈತಿ. ಸೊ ಇಲ್ಲಿಂದ ಇನ್ನು ಹೋಟೆಲ್ ಹುಡ್ಕ್ಯಾಡಿ ಓಲಾ ಬುಕ್ ಮಾಡಿಕೊಂಡು ಹೋಗಿ ಮತ್ತು ಅಲ್ಲಿಂದ ಮತ್ತು ಫ್ರೆಶ್ ಆಗಿ ಮತ್ತು ಅಲ್ಲಿಂದ ಓಲಾ ಬುಕ್ ಮಾಡ್ಕೊಂಡು ಮತ್ತು ವಾಪಸ್ ಸ್ಟೇಷನ್ಗೆ ಬರೋದಕ್ಕಿಂತ ಅಷ್ಟೆಲ್ಲ ಓಡಾಟ ಬೇಡ ಅಂತ ಹೇಳಿ ಈ ಸಲ ಇಲ್ಲೇ ಸ್ಟೇಷನ್ ಮೇಲೆನ
AC ರೂಮ್ ಬುಕ್ ಮಾಡಿಕೊಂಡು ಇಲ್ಲೇ ಬಂದೀವಿ. ಸೊ ಒಂಥರ ಅಂದರೆ ನಮಗೂ ಎಕ್ಸ್ಪೀರಿಯನ್ಸ್ ಸಿಕ್ಕಂಗೆ ಆಗ್ತೈತಿ, ಹೆಂಗಿರ್ತೈತಿ ಏನಿರ್ತೈತಿ ಅಂತ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ರೂಮ್ ಮಸ್ತ್ ಸ್ಪೇಷಿಯಸ್ ಅದಾವು. ಸೊ ರೂಮ್ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಇಲ್ಲಿ ಲಗೇಜ್ ಅದು ಇಡಕ್ಕೂ ಎಲ್ಲ ಮಸ್ತ್ ಸ್ಪೇಷಿಯಸ್ ಐತಿ. ಈವನ್ ವಾಶ್ರೂಮ್ ಬಾತ್ರೂಮ್ ಅವು ಎಲ್ಲ ಸ್ಪೇಷಿಯಸ್ ಅದಾವು. ಬಟ್ ಹೋಟೆಲ್ ಒಳಗೆ ಹೆಂಗೆ ಆಗ್ತೈತಿ, ಜನರಲಿ ನಮಗೆಲ್ಲ ಟಾವೆಲ್ ಆಗಲಿ ಡೆಂಟಲ್ ಕಿಟ್ ಆಗಲಿ ಅವೆಲ್ಲ ಪ್ರೊವೈಡ್ ಮಾಡ್ತಾರಲ್ಲ. ಸೊ ಅದು ಏನೂ ಇಲ್ಲಿ ಇರೋಂಗಿಲ್ಲ. ಸೊ ಅದು ಎಲ್ಲ ನಿಮ್ಮ ಕಡೆ ಇತ್ತಂದ್ರೆ ನೀವು ಇಲ್ಲಿ ಬಂದು ರೆಸ್ಟ್ ಮಾಡ್ಬೋದು. ಅದರ್ವೈಸ್ ನೀವು ಏನೂ ಹಂಗೆ ಪ್ರಿಪ್ರೇಷನ್ಲೇ ಬಂದಿಲ್ಲ ಅಂದ್ರೆ ಸೀದಾ ನೀವು ಸರಳ ಹೋಟೆಲ್ ಬುಕ್ ಮಾಡ್ಕೊಂಡನ ಹೋಗ್ಬೋದು. ನಮ್ಮ ಚಿಕ್ಕು ನೋಡ್ರಿ ಎಲ್ಲ ಕಿತ್ತಾಡಿ ಎಲ್ಲ ಚೆಕ್ ಮಾಡಕತ್ತಾನು. ಅವ್ನಿಗೆ ಒಟ್ಟು ಹೆಂಗಾರೆ ಮಾಡಿ TV ಹಚ್ಚೋದೈತಿ. ಸೊ ಹಿಂಗಾಗಿ ಏನೇನೋ ಚೆಕ್ ಮಾಡಕತ್ತಾನು. ಸೊ ಚಲೋ ಈಗ ಸ್ವಲ್ಪ ರೆಸ್ಟ್ ಮಾಡ್ತೀವಿ, ಫ್ರೆಶ್ ಆಗ್ತೀವಿ, ಬ್ರೇಕ್ಫಾಸ್ಟ್ ಅದು ಮಾಡ್ತೀವಿ. ಆಮೇಲೆ ನಾನು ನಿಮಗೊಮ್ಮೆ 2 ಗಂಟೆಗೆ ಸಿಗ್ತೀನಿ. ಇನ್ನು ಬ್ಯಾಂಗ್ಳೂರ್ದಿಂದ ನಾವು ಎಲ್ಲರೂ ಎಲ್ಲಿ ಹೋಗೋಣ ಅಂದ್ರೆ ಕೊಯಮತ್ತೂರ್ಗೆ ಹೋಗೋಣ. ನಮ್ಮವ್ರಿಗೇನೋ ಏನೋ ಅಷ್ಟು ಅನ್ಬೇಕು ಹಂಗೆ ಸ್ಯಾಟಿಸ್ಫೈ ಆಗುವತ್ತು. ಇನ್ನೇನೇನೋ ಹುಡ್ಕ್ಯಾಡಕತ್ತಾರು. ಅದೈತೆ ಇಲ್ಲೋ ಇದೈತೆ ಇಲ್ಲೋ. AC ರೂಮ್ ಅಂತ ಹೇಳ್ಯಾರ, AC ಹತ್ತಬೇಕಲ್ಲ ಮತ್ತೆ. ಸೊ ಚಲೋ ಇವರೆಲ್ಲ ಚೆಕ್ ಮಾಡ್ತಾರೋ. ಇವ್ರಿಗೆಲ್ಲ ಪ್ರಾಪರ್ ಹೆಂಗೆ ಹೇಳೈತೆ ಹಂಗೆ ಸರ್ವಿಸ್ ಸಿಗಬೇಕು. ಅದರ್ವೈಸ್ ಹೋಗಿ ಕೇಳಿ ಬರ್ತಾರೆ ಮತ್ತು. ಸೊ ಚಲೋ ನಾನು ಚಿಕ್ಕ ಫ್ರೆಶ್ ಮಾಡ್ತೀನಿ, ನಾನು ಫ್ರೆಶ್ ಆಗ್ತೀನಿ. ನಮ್ದು ಕೊಯಮತ್ತೂರ್ಗೆ ಹೋಗೋದು ಟ್ರೈನ್ ಏನೈತಲ್ಲ 2 ಗಂಟೆಗೆ ಐತಿ. ಮತ್ತು ಈಗಿನ 9 ಆಗೈತಿ. ನಾವು ನಾಷ್ಟನೂ ಮಾಡಿಲ್ಲ. ಸೊ ನಾಷ್ಟ ಮಾಡಬೇಕಂತಂದು ಎಲ್ಲರೂ ಹೋಗಬೇಕು ಸ್ಪೆಷಲ್ ಜಾಗನ. ಇಲ್ಲೇ ಸಮೀಪ MTR ಇತ್ತು. ಸೊ MTRಗೆ ಬಂದೀವಿ. ಒರಿಜಿನಲ್ ಬ್ರ್ಯಾಂಚ್ ಐತಿ. ಸೊ ಭಾಳ ದಿವಸದಿಂದ ಕೇಳಿದ್ನಿ MTRದಾಗ ಮಸ್ತ್ ಇರ್ತೈತಿ ನಾಷ್ಟ ಮಾಡ್ಬೇಕಂತ. ಸೊ ಫೈನಲಿ ಹೆಂಗಾದ್ರೂ ಇಲ್ಲೇ ಇದ್ದೀವಿ. ಮತ್ತು ಟಿಫಿನ್ ರೂಮ್ಸ್ ಬಂದಿದ್ದಿಲ್ಲ. ಸೊ ನೋಡ್ರಿ ಮಸ್ತ್ ಸ್ಪೆಷಲ್ ನಾಷ್ಟ ಮಾಡೋಣ ಅಂತ. ಇದೆಲ್ಲ ಫೋಟೋ ಐತಿ. ಫುಲ್ ರಶ್ ಐತಿ. ಫುಲ್ ಪ್ಯಾಕ್ ಅಂದ್ರೆ ಪ್ಯಾಕ್ ಐತಿಲ್ಲ. ನಮಗೆ ಹಚ್ಬೇಕಾಗಿತ್ತು ಮೊದಲು. ಹೋಗಿ ಹೇಳಿರಲಿಲ್ಲ ನಮ್ಮ ಹೆಸರು. ದರ್ಶನ್. ಫುಲ್ ವೇಟಿಂಗ್ ಐತಿ. ಭಾಳ ಕೆಟ್ಟ ಅಂದ್ರೆ ಭಾಳ ಕೆಟ್ಟ ರಶ್ ಐತಿ. ನನಗನಿಸ್ತು ಓದೋದ್ಕೊಂಡು ನಾಷ್ಟನ ಮಾಡೋದು. ಅಯ್ಯವ್ವ ಅದನ್ನತನ್ನ ಹಿಂಗೆ ಹಾದಿ ಕಾಯ್ಕೋತ ಕೂತ್ಬಿಡೋದೇನು. ಇದೆಲ್ಲ ಓಡಾಡ್ತಿದ್ದೆ. ಅಲ್ಲಿ ಅವ್ರ ಇವ್ರು ಕೂತಾರಲ್ಲ. CK ಚಂದ್ರು ಫಿಲ್ಮ್ ಆ್ಯಕ್ಟರ್ ಅವ್ರ, ಕಾಮಿಡಿ ಆ್ಯಕ್ಟರ್ ಅವ್ರ. ನಂಗೆ ಅದು ಎಲ್ಲೋ ನೋಡಿಲ್ಲ ಬಿಲೀವ ಆಗಲಿಲ್ಲ. ನೋಡಿ ಬಂದರು ಒಬ್ಬರು. ಅಲ್ಲಿ ನೋಡ್ರಿ CK ಚಂದ್ರ ಅವ್ರು ಕೂತಾರು. ಸೊ ಆ್ಯಕ್ಚುಲಿ ನನಗೆ ಫಸ್ಟ್ ಕನ್ಫ್ಯೂಸ್ ಆಯ್ತು. ಅಂದರೆ ಇಲ್ಲಿ ನಮಗೆ ಹೆಂಗೆ ಭೇಟಿ ಆದ್ರೆ ಅವ್ರ ಹತ್ರ. ಬಟ್ ಅದಾರು ಹೆಂಗೆ ಬೆಂಗಳೂರಿನಾಗ ಎಲ್ಲ ಕಾಮನ್ ಗೊತ್ತು, ಫಿಲ್ಮ್ ಸ್ಟಾರ್ಸ್ ಎಲ್ಲ ಕಡೆ. ಖರೆ ನಮಗೊಮ್ಮೆ ಹವು ಹಾರ್ದಂಗೆ ಆಗ್ತದಲ್ಲ. ಭೇಟಿ ಆಗೋಣೇನೋ ಅವ್ರಿಗೆ. ನಾಷ್ಟ ಆಗೋಣ ಭೇಟಿ ಆಗೋಣೇನಂತೆ ನೋಡ್ಕೋತಿರ್ ಹೋಗಿದ್ದಾರೆ ಅವರೆಲ್ಲ. ಓಕೆ. ದಹಿ ವಡಾ ಬಂದೈತೆ ಫಸ್ಟ್. ಇದು ರವಾ ಇಡ್ಲಿ ಇಷ್ಟ ಒಂದು. ಮತ್ತು ಇದೇನು ಸಾಂಬಾರ ಚಮಚಲ್ಲಿ ಇರ್ತಾವು. ಹೆಂಗೈತಿ ಒಂಥರ ಮಸ್ತ್ಲ ಬೇರೆ ಆಗ್ತೈತೆ ರವಾ ಇಡ್ಲಿ. ಸೂಪರ್. ಆ್ಯಕ್ಚುಲಿ ನೀವು ದೋಸೆ ಹೇಳಿದ್ರೆ ಬಟ್ ಫಸ್ಟ್ ಇಡ್ಲಿ ಬತ್ತಲ್ಲ, ಇಡ್ಲಿ ಅಂತ ಸಾರಿ ದಹಿ ವಡ ಚಲೋ ಐತಿ. ಪಾಪ ಚಿಕ್ಕು ಮಕ್ಕೊಂಡೈತಿ. ಪಾರ್ಸಲ್ ಏನು ಅಲ್ಲ ಅವಂಗ ಮಸ್ತ್ ಐತೆ. ರವಾ ಇಡ್ಲಿ ಅಕ್ಕಿ ಇಡ್ಲಿ ಇಲ್ಲ. ರವಾ ಇಡ್ಲಿ ಇಲ್ಲ ತಿತ್ತಾನ. ಫೈನಲಿ 1 ತಾಸಗಣ ಬತ್ತು ದೋಸೆ. ಫುಲ್ ವೇಟಿಂಗ್ ಐತಿ ಇಲ್ಲಿ ದೋಸಾಗ. ಭಾಳ ಫೇಮಸ್ ಐತಿ ಇಲ್ಲಿ. ಕರ್ನ ಬ್ಯಾಸ್ ಬತ್ಲ ನಿದ್ದಿನ ಬರತೈತಿ. ಇಲ್ಲ ಕರ್ನ ಬಡ ತಿಂದು ಮುಗಿಸೋಣಂತ.
ಇದೆ ನೋಡ್ರಿ ಫೇಮಸ್ ದೋಸಾ ಇಲ್ಲಿದೆ MTR ಅದ 1 ತಾಸು ವೇಟ್ ಮಾಡ್ಬೇಕಾಗತ್ತೆ ತಿನ್ಬೇಕಂದ್ರೆ. ಓಕೆ ತುಪ್ಪನಿದೆ. ನಾಷ್ಟ ಮಾಡಿ ಬ್ಯಾಕ್ ಟು KSR ರೈಲ್ವೆ ಸ್ಟೇಷನ್. MTRಗೆ ಹೋಗಿ ನಾಷ್ಟ ಮಾಡಿ ಬರಕ್ಕೆ 3 ತಾಸು ಬೇಕಾಯ್ತು ನಮಗೆ. 9ಕ್ಕೆ ಹೋದವ್ರು 12ಕ್ಕೆ ಬಂದ್ವಿ. ಇನ್ನು ಒಂದು ರೆಸ್ಟ್ ಮಾಡ್ಬೋದಿತ್ತು. ಖರೆ ನಮ್ದು ಹತ್ತರಲ್ಲ ಅದೊಂದು ಹೋಗಿವಿ ಅಂದಮೇಲೆ ಇದೊಂದು ಕೆಲಸ ಮುಗಿಸೋಣ ಅಂತಂದು ನಾವು ಹೋದಲ್ಲಿ ಬಂದಲ್ಲಿ ಎಲ್ಲ ಒಂದು ಟ್ರಯಲ್ ಮಾಡೇ ಬರ್ತೀವಿ. ಹಂಗೆ MTRಗೆ ಹೋಗೋದಿತ್ತು, ಅದೊಂದು ಬಕೆಟ್ ಲಿಸ್ಟ್ ಇತ್ತು. ಆಯ್ತು. KSR ರೈಲ್ವೆ ಸ್ಟೇಷನ್ ರೀಸೆಂಟ್ಲಿ 3-4 ತಿಂಗಳದಾಗ ನಾವು ರೆಗ್ಯುಲರ್ಲಿ ಬರತ್ತೀವಿ. ಇಲ್ಲೇ ಫುಲ್ ಕಾಮನ್ ಆಗಿಬಿಟ್ಟೈತಿ ಈಗ ನಮ್ಗೆ. ಏನತ್ತ ವಾವ್ ಏನು ಮಸ್ತ್ ಐತ್ಲ ಟ್ರೈನ್. ಬೂಬು ಹಾಂ ನಡಿ ಹೋಗೋಣ, ಟೈಮ್ ಆಗ್ತೈತೆ ನಡಿ, ಇನ್ನ ರೆಡಿ ಆಗ್ಬೇಕು. ಚಿಕ್ಕ ಬೂ ಹೆಂಗ್ ಹೋಗುದು? ಬ್ಯಾಗ್ ಹಿಡ್ಕೊಂಡು ಹೆಂಗ್ ಹೋಗುದು? ಒಂದ್ ಶಾಣೆ ಐತೆ ನೋಡ್ರಲ್ರಿ ರೀ, ತಗೊಂಡು ಅಡ್ಡಾಡಕತ್ತಾನ ಬ್ಯಾಗ್ ತಗೊಂಡು. ಚಲೋ ಎಸ್ ಎಲ್ಲ ಬ್ಯಾಗ್ ಪ್ಯಾಕ್ ಆಗ್ಯಾವು, ಫ್ರೆಶ್ ಆದ್ವಿ ನಾವು ಎಲ್ಲರೂ. ಸೊ ನೋಡ್ರಿ ನಾನು ಈ ರೀತಿ ಜಂಪ್ ಸೂಟ್ ಹಾಕ್ಕೊಂಡೇನಿ. ಒಂದೇ ಭಾರತದ ಇದು ಸೆಕೆಂಡ್ ಟ್ರಿಪ್. ಮತ್ತು ಸೊ ಈ ಸಲ ನಾವು ಬ್ಯಾಂಗ್ಳೂರ್ ಟು ಕೊಯಮತ್ತೂರು ಹೊಂಟೀವಿ. ಸೊ ಮತ್ತೊಂದು ಹೊಸ ಸ್ಟೇಟ್ ಇವತ್ತು ಎಕ್ಸ್ಪ್ಲೋರ್ ಆಗ್ತದೆ ನಮ್ದು, ಹೌದಲ್ಲ? ನೀ ಹೆಂಗೆ ರೆಡಿ ಆಗಿ? ಸಿಂಪಲ್ ರೆಡಿ ಆಗಿ ಸಿಂಪಲ್ ಇದೆ. ಸಿಂಪಲ್ ಚಲೋ ಚಲೋ ಚಿಕ್ಕು ನೋಡ್ರಿಪ್ಪ, ಏನು ನಂಗಾರ ಅನ್ಸಿತ್ತು 5-6 ತಾಸು ಟೈಮ್ ಸಿಗ್ತೈತೆ ಅನ್ಸಿತ್ತು. ಹಿಂಗೆ ನೋಡ್ಕೋತ ಹಿಂಗಾತ್ ನೋಡ MTR ಸಂಬಂಧ. ಎಸ್ ಖರೇನ ಅದು ಮಾತ್ರ ಐತೆ. ಈ ರೀತಿ ನಾವು ಹೊಸ ಎಕ್ಸ್ಪೀರಿಯನ್ಸನ್ನು ಮಾಡ್ಕೋತಿರ್ತೀವಿ. ಅದಿಲ್ಸ್ರಿ ಸ್ವಲ್ಪ ಧವಪಳ ಆಗ್ತೈತಿ, ಸ್ವಲ್ಪ ಗಡ್ಬಡ್ ಆಗ್ತೈತಿ, ಬಟ್ ಹಾಂ ಇದೇ ಲೈಫ್. ಹೊಸ ಟ್ರೈ ಮಾಡ್ಕೋತಿರೋದು. ಆಲ್ವೇಸ್ ಚಾಲೆಂಜಿಂಗ್ ಲೈಫ್ ಇರ್ಬೇಕತ್ತಾರಲ್ಲ, ಹಂಗೆ ನಮ್ದು ಯಾವಾಗಲೂ ಚಾಲೆಂಜಿಂಗ್ ಇರ್ತದೆ. ಹಾಕೋತೀವಿ ಕರೆನ. ಇಟ್ಸ್ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸ್. ಲೈಫ್ ಒಳಗೆ ನಿಮ್ದು ಏನು ಗಳಿಸಿರಿ ಅಂದ್ರೆ ಎಕ್ಸ್ಪೀರಿಯನ್ಸ್. ಸೊ ಆ ರೀತಿ ಆಯ್ತು. ಸೊ ನೋಡ್ರಿ, ಮತ್ತು ಇಲ್ಲಿಂದ ಈಗ ಸದ್ಯ ನಾವು KSR ಸ್ಟೇಷನ್ದಾಗ ಅದೀವಿ. ಇಲ್ಲಿಂದ ಮತ್ತೆ ಬೆಂಗಳೂರು ಕ್ಯಾಂಟೋನ್ಮೆಂಟ್ ಸ್ಟೇಷನ್ಗೆ ಹೋಗ್ಬೇಕು. ಅಲ್ಲಿಂದ ಒಂದೇ ಭಾರತ ಐತೆ. ಸೊ ಇನ್ನು ಓಲಾ ಬುಕ್ ಮಾಡಬೇಕು, ಅಲ್ಲಿ ಹೋಗ್ಬೇಕು. ನೋಡ್ರಿ ನಮ್ಮ ಹೀರೋ ಬರಾಕತ್ತ ಇರಲ್ಲ, ಆಡತಾನು. ನಮ್ಮ ಚಿಕ್ಕು ನೋಡ್ರಿ ಬ್ಯಾಗ್ ಕೊಡಕತ್ತಾರಿಲ್ಲ, ತಾನ ಬರ್ತಾನತ್ತ ತಗೊಂಡು ರೂಮ್ದಿಂದ ಪೂರಾ ಇಲ್ಲಿ ಎಲ್ಲಿ ಬುಕ್ಕಿಂಗ್ ಮಾಡಿದ್ವಲ್ಲ ಆಫೀಸ್ ತನ ತಾನ ಬಂದಾನ ಈಗ. ಹಾಂ ಇಲ್ಲಿಡ ನನ್ನ ಬ್ಯಾಗ್ ಅಂತ ಕಿಡು. ಈಗ ಈ ಕಡೆ ತಡಿಯು, ಅಲ್ಲಿ ಪಪ್ಪ ಕೀ ಕೊಡ್ತಾರೋ ಆಮೇಲೆ ಹೋಗುದ. ಹಾಂ ಇಲ್ಲಿ ನಿಂದ್ರಿನ ಬ್ಯಾಗ್ ಅಂತ ನಿಂದ್ರ. ತಡಿ ಇನ್ನೂ ಹೋಗುದಿಲ್ಲ, ಪಪ್ಪ ಬರ್ಲಿ. ಪಪ್ಪ ಬಂದು ಕರ್ಕೊಂಡು ಹೋಗುದ. ತಡಿ ಪಪ್ಪನ ಕರ್ಕೊಂಡು ಹೋಗುದು ಈಗ. ಹಾಂ ಅದ್ ನಾ ತಗೋತಾನ, ಇದ್ ನೀ ತಗೋ. ಏ ಚಿಕ್ಕು ತಡಿ, ಹೋಗ್ಬೇಡ. ಸಾಕ್ ಅದು ಒಂದ್ ಗಾಡಿ ಸಾಕೀಗ, ಹಂಗೆಲ್ಲ ತಗೊಳ್ದಿಲ್ಲ. ನೀ ಯಾವ್ ತಗೊಂಡ್ ತೋರ್ಸು. ಬೇಡ, ಇಡುವದ ಆಗಲೇ ಅದು ತಗೊಂಡಿತ್ಲ, ಸಾಕೀಗ. ಹಾ ಇದ್ ನಾವ್ ತಗೊಳ್ಳೋನು, ಅದಿಡು. ಬೇಡದ ಅದು ಬೇಡ. ಓಲಾ ಬುಕ್ ಆಗೋ ತನಕ ನೋಡ್ರಿ ನಾವು ಖರೀದಿ ಮಾಡ್ಕೊಂಡು ಬಂದಿವಿ. ಚನ್ನಪಟ್ಟಣ ಕಟಗಿ ಇವರು ಓಲಾ ಬುಕ್ ಮಾಡಕತ್ತಿದ್ರು, ಅವ್ನು ಓಡಾಡಕತ್ತಿದ್ದ. ಹಿಂಗಾಗಿ ಅಲ್ಲಿ ಹಿಂದೆನೇ ಶಾಪ್ ಐತಿ ಅಂತ ಹೋದ್ವಿ ನಾವು. ಚಿಕ್ಕು ಒಂದ್ ಗಾಡಿ ತಗೊಂಡ್ ಬಂದ್ವಿ. ಹೋದಲ್ ಚಿಕ್ಕು ಚಂದಿತ್ತಿಲ್ಲ, ಮಸ್ತ್ ತೋರ್ಸಲ್ಲ ಎಲ್ಲಾರ್ಗಿ ಗಾಡಿ ತೋರ್ಸ ಎಲ್ಲಾರ್ಗಿ. ತೋರ್ಸ್ಲಾ ನೋಡಿಲ್ಗ, ಅಲ್ಲಿ ನೋಡಿಲ್ಲ, ಅಲ್ಲಿ ಗಾಡಿ ತೋರ್ಸ ಎಲ್ಲಾರ್ಗಿ. ವೆರಿ ಗುಡ್, ನೈಸ್. ಇಲ್ಲ ಆಡಕತ್ತಾವ ಸ್ಟೇಷನ್ ಮೇಲೆನ. ಮುಂಜಾನೆ ಎಷ್ಟು ಥಂಡಿ ಅನ್ಸಾಕತ್ತಿತ್ತು. ಈಗ ಕೆಟ್ಟ ಮತ್ತೆ ಸೆಕೆ ಆಗಕ್ಕೈತಲ್ಲ. ಹಾಂ ಎಷ್ಟು ಗಂಟೆಗೆ ಐತಿ ಟ್ರೈನ್? ಆಯ್ತಲ್ಲ ಟೈಮಿನ 2:20. ಈಗ ಎಷ್ಟೊತ್ತು 1:30 ಆಗೈತಿ. 1:30 ಆಗೈತೆ. ಹಾಂ ಸೊ ಐತಿನ 1 ತಾಸು ಐತಿ. ಈಗ ಯಾವ ಸ್ಟೇಷನ್ಗೆ ಹೋಗ್ಬೇಕು ನಾವು? ಕ್ಯಾಂಟೋನ್ಮೆಂಟ್. ಚಲೋ, ಇಲ್ಲೇ ಆಡಕತ್ತ ಫುಲ್ ಖುಷಿ ಅದ. ಅವಂದು ಟಾಯ್ ತಂದೇನು ನಾ ಖರೆ ಮನ್ಯಾಗಿಂದ, ಅಂದ್ರೆ ಅವ್ನು ಟೈಮ್ ಪಾಸ್ ಆಗ್ಲತ್ತ. ಬಟ್ ಇದೊಂದು ಹೊಸ ಶಿಕನ ಹುಡುಗರು ಒಟ್ಟು ಹೊಸ ಖುಷಿ ನೋಡ್ರಿ, ಫುಲ್ ಮಗ್ನಾಗ್ಯಾನ. ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್ಗೆ ಬಂದೀವಿ ಈಗ. ಇಲ್ಲಿಂದ ಒಂದೇ ಭಾರತ ಹೋತು. ಶ್ರೀ ಬೆಂಗಳೂರದಾಗ ಎಷ್ಟು ರೈಲ್ವೆ ಸ್ಟೇಷನ್ ಅದಾವ ಗೊತ್ತೈತಿ ನಿಂಗೆ? ನೋಡ್ಲಾ KSR ಒಂದು ಬೇರೆ,
ಕ್ಯಾಂಟೋನ್ಮೆಂಟದ್ದು ಬೇರೆ ಮತ್ತು ಅದು SMVT ಅಂತ ಆಗೈತೆ ಬೇರೆ, ಎಷ್ಟದ ಯಾರು ಗೊತ್ತು. ಇಲ್ಲಿ ನೋಡ್ರಿ ನಮ್ದು ವಂದೇ ಭಾರತ್ ಟ್ರೈನ್ ನಿಂತೈತಿ ಕೊಯಮತ್ತೂರ್ಗೆ ಹೋಗೋದು. ಫುಲ್ ರೆಡಿ ಮಾಡತ್ತಾರ ಎಲ್ಲ ಒಳಗೆ. ನಮ್ದು ಕೋಚ್ ಇಲ್ಲೇ ಐತಿ, C7 ಫಸ್ಟ್ ಕೋಚ್ ನಮ್ದು ಐತಿ. ಈ ಸತ ನಾವು CC ಕ್ಲಾಸ್ ತೊಗೊಂಡಿವಿ. ಲಾಸ್ಟ್ ಟೈಮ್ AC ಕ್ಲಾಸ್ ಇತ್ತು, ಎಕ್ಸಿಕ್ಯೂಟಿವ್ ಇತ್ತು. ಈ ಸತ ಚೇರ್ ಕಾರ್ ಐತಿ. ಕ್ಲೀನಿಂಗ್ ನಡೆದೈತಿ ಒಳಗೆ. ಸ್ವಲ್ಪ ಅಲ್ಲಿ ನೆಳ್ಳಾಗ ನಿಲ್ಲು ನಡೀಸ್ರಿ. ಹಂಗಲ್ಲ ಅದ ಗಾಡಿ ಒತ್ಕೋತ ಕಡೆ ನೆಳ್ಳಾಗ ಹೋಗಿ ಇಲ್ಲ ನಡಿ. ಮತ್ತೆ ಏರಾಕತ್ರ ಎಲ್ಲರೂ ನಡಿ, ಏರಾಕತ್ರ ಶ್ರೀ ಏರಾಕತ್ರ ನಡಿ. ನಮ್ದು C7 ಐತಿ. ಆಗಳೇ ಕ್ಲೀನಿಂಗ್ ನಡೆದಿತ್ತು, ಅದಕ್ಕೆ ಹೊರಗೆ ನಿಂದ್ರಿ ಅಂದರು. ಈಗ ಎಲ್ಲ ಪ್ಯಾಸೆಂಜರ್ಸ್ ಏರಾಕತ್ತಾರು, ಹಿಂಗಾಗಿ ನಾವು ಏರ್ಬೇಕನ್ನತ್ತೀವಿ. ನಡೀತೈತಲ್ಲ ರೀ. ನಮ್ಮ ಚಿಕ್ಕಗಂತೂ ಯಾವಾಗೊಮ್ಮೆ ಏರ್ತೇವೆ ಅನ್ನೋರ್ಗತ್ಲೆ ಮಾಡಕತ್ತಾನು. ಕಂಡಪಟ್ಟಿ ಬಿಸಿಲೈತೆ ಹೊರಗೆ. ಟಾಟಾ ನೀ ಬರಂಗಿಲ್ಲ ತಿಳ್ಕೊಂಡ ನಾನು ಬರಕಿದ್ದೀನಿ. ಲಾಸ್ಟ್ ಟೈಮ್ ನಾವು ಇಸಿ ಬುಕ್ ಮಾಡಿದ್ವಲ್ಲ, 33, 34. ಮೋಸ್ಟ್ಲಿ ನಮ್ದು 2 ಸೀಟರ್ ಇದು ಭಾಳ ಚಲೋ ಆಗ್ತೈತಿ. 33, 34 ಹುಡ್ಕಾಡ್ಕೊತ ಹೋಗ್ಬೇಕು. ಒಳಗೆ ಬರೋಣ. ಏನು ಚಲೋ ಅನ್ಸಕೈತು. ಆದ್ರೆ ಹೋಗಕ್ ಬರ್ತೈತ್ಲ, ಮುಂದಿನ ಬೋಗಿ ಇದ್ರು ಹೋಗ್ಬೋದು ನಾವು ಇಲ್ಲಿಂದನ. ಇಲ್ತಾರೆ ಅವ್ನು ನನ್ನ ಕಡೆ. ಚಿಕ್ಕು ಇಲ್ಲೈತೆಪ್ಪ ನಮ್ಮ ಸೀಟ್, ಬಾ. ಆ ಕಡೆ 3 ಸೀಟರ್ ಅದಾವು, ಈ ಕಡೆ ನಾವು ತೊಗೊಂಡಿದ್ದು 2 ಸೀಟರ್. 2 ಸೀಟರ್ ಸಿಗ್ತಾರೆ ನಿಮಗಿತ್ತಲ್ಲ 2 ಸೀಟರ್ ಸಿಗ್ಲತ್ತ. ಟ್ರೈನ್ ಒಳಗೆ ಬಂದು ಕೂತೀವಿ. ಒಳಗೆ ಬರೋಣ ಎಷ್ಟು ಸಮಾಧಾನ ಅನ್ಸಕತ್ತೈತಿ. ಯಾಕಂದ್ರೆ ಹೊರಗೆ ಅಷ್ಟು ಕೆಟ್ಟ ಕಂಟಾಪಟ್ಟಿ ಬಿಸಿಲೈತಿ. ಒಳಗೆ ಬರೋಣ ಎಕ್ದಮ್ ತಂಪು ಕೂಲ್ ಅನ್ಸಕಾಯ್ತು. ಮತ್ತು ಲಾಸ್ಟ್ ಟೈಮ್ ನಾವೇನು ಟ್ರಾವೆಲ್ ಮಾಡಿದ್ವಿ ಅದು ಯಾವುದಿತ್ತು, EC ಇತ್ತು. ಈಗ ನಾವು CC ಬುಕ್ ಮಾಡಿದ್ವಿ. ಸೊ EC ಒಳಗೆ ಬುಕ್ ಮಾಡಿದಾಗ ಟ್ರೈನ್ ಜರ್ನಿ ಮಾಡಿದಾಗ, ವಂದೇ ಭಾರತ್ ಒಳಗೆ ಟ್ರೈನ್ ಜರ್ನಿ ಮಾಡಿದಾಗ ಡೀಟೇಲ್ಡ್ ವಿಡಿಯೋನ ಆಲ್ರೆಡಿ ನಾವು ಶೇರ್ ಮಾಡೀವಿ, ವಂದೇ ಭಾರತ್ ಹೆಂಗೆ ಇರ್ತೈತಿ ಅಂತ. ಸೊ ಯಾರಾದರೂ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರಿ. ಸೊ ಆಲ್ರೆಡಿ ವಿಡಿಯೋ ಮಾಡೀನಿ, ಹೀಗಾಗಿ ಇವತ್ತೇನು ಮತ್ತೆ ಇನ್ ಡೀಟೇಲ್ ಅಷ್ಟೆಲ್ಲ ತೋರ್ಸಂಗಿಲ್ಲ. ಸೊ ಯಾರಿಗಾದ್ರೂ ನೋಡಿತ್ತಂದ್ರೆ ಅದನ್ನ ನೋಡ್ಬೋದು. ಸಿಂಪ್ಲಿ ಇದ್ರೊಳಗೆ ಡಿಫ್ರೆನ್ಸ್ ಏನಂದ್ರೆ ಆ ಕಡೆ 3 ಸೀಟ್ ಅದಾವೆ, ಈ ಕಡೆ 2 ಸೀಟ್ ಅದಾವೆ. ಮತ್ತು ಇವು ರೋಟೇಟ್ ಆಗ್ಬೋದು, ಏನು ಆಗಂಗಿಲ್ಲ. ಇವು ಆಗಂಗಿಲ್ಲ ಕೆಲಸ, ಇಲ್ಲ ಫಿಕ್ಸ್ ಅದಾವೆ, ಇವು ಫಿಕ್ಸ್ ಅದಾವ. ಸೊ ಈ ಚೇರ್ಸ್ ರೋಟೇಟ್ ಆಗಂಗಿಲ್ಲ, ಇವು ಫಿಕ್ಸ್ ಅದಾವೆ. ಅಷ್ಟು ಡಿಫರೆನ್ಸ್ ಐತಿ. ಹಾಂ, ಹಿಂಗಂದ್ರೆ ಡೈನಿಂಗ್ ಟೇಬಲ್ ಗಟ್ಲೆ ಐತದ. ಕರೆಕ್ಟ್. ಸೊ ಚಿಕ್ಕು ಆಟ ಆಡಕತ್ತಾನೋ. ಚಲೋ ಕೊಯಮತ್ತೂರ ಜರ್ನಿ ಇನ್ನು ಸ್ಟಾರ್ಟ್ ಆಗ್ತೈತಿ. ತಳಗಾಡೋದಿಲ್ಲ, ಇಲ್ಲಿ ಕೊಟ್ಟಾರ ನೋಡಿ ನಿಂಗೆ ಆಟ ಆಡಕ್ಕೆ. ಇಲ್ಲ ಆಡ. ಹಾಂ ಏರ್ ರೀ, ಅವ್ಗೆ ಏರಿಸ್ರೆಲ್ಲ ಆಡ್ತಾನೋ. ಅವ್ ಪೂರ ಏನು ಮಾಡತ್ತಾನ ಹೇಳು. ಇಲ್ಲಿ ನಡು ಒಂದು ಪ್ಯಾಸೇಜ್ ಇಟ್ಲ, ಇಲ್ಲಿ ಆಡಕತ್ತಾನ. ಅಲ್ಲಾಡ. ವೆರಿ ಗುಡ್. ಎಷ್ಟು ವರ್ಷ ಆಗಣ ಕನ್ನಡ ನ್ಯೂಸ್ ಪೇಪರ್ ಓದಾತೀರಿ? ನಮ್ಮ ಚಿಕ್ಕು ಮುಂಗ್ದಾಲ್ ತಿನ್ನತ್ತಾನು. ಆ್ಯಕ್ಚುಲಿ ನಮ್ಮ ಟ್ರೈನ್ 2:30ಗೆ ಸ್ಟಾರ್ಟ್ ಆಯ್ತು. ಸೊ ಲಂಚ್ ಏನೂ ಇಲ್ಲ ಅಂತ, ಇನ್ನೊಂದು ಸ್ವಲ್ಪ ಹೊತ್ನಾಗ ಸ್ನ್ಯಾಕ್ಸ್ ಬರ್ತೈತೆ ಅಂತ. ಸೊ ಚಹಾ ಬೇಕಂತ ಕೇಳಿದ್ರು, ಹ್ಞೂ ಅಂತ ಹೇಳಿದ್ವಿ. ಇವೆರಡು ಕೊಟ್ಟು ಹೋಗ್ಯಾರು. ಇನ್ನು ಗ್ಲಾಸ್ ಮತ್ತು ಬಿಸಿನೀರು ತೊಗೊಂಬರ್ತಾರೋ, ಆಮೇಲೆ ಚಹಾ ಮಾಡ್ಕೋಬೇಕು. ನಮ್ಮ ಚಿಕ್ಕಗೆ ನಮ್ಮ ಮನೆಯಾಗಿಂದ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ನಿ. ಮುಂಗ್ದಾಲ್ ತಿನ್ಕೋತ ಕೂತಾನ. ಆ್ಯಕ್ಚುಲಿ ನಾವು ಬುಕ್ ಮಾಡಿದ್ದೀವಿ 2 ಸೀಟ್. ನಮ್ಮ ಚಿಕ್ಕು ನೋಡ್ರಿ ಏನು ಹಾಲತ್ ಮಾಡ್ಯಾನು, ಆಟ ಆಡಕತ್ತಾನು. ಇಲ್ಲಿ ಇವ್ರಿಗೆ ಕುಂದ್ರಿಸೋ ಕೊಡುವಲ್ಲ, ಹಿಂಗಾಗಿ ಇವ್ರು ಆ ಕಡೆ ಹೋಗಿ ಕೂತಾರು ರೀ. ಇಲ್ಲಿ ಸೀಟ್ ಬುಕ್ ಮಾಡೈತಿ, ಮತ್ತು ನೀವ ಅಂತ ಕಡೆ ಹಾಕೊಂಡ್ರದ್ದು ಆಗೈತಿ. ಮತ್ತೆ ಅದಲ್ಲ, ಮತ್ತು ಆ ಕಡೆ ಇನ್ನೂ ಪ್ಯಾಸೆಂಜರ್ಸ್ ಬಂದಿಲ್ಲತ್ತೆ. ಇವ್ರು ಹೋಗಿ ಕೂತಾರೋ. ಅವ್ರು ಬಂದ್ರಂದ್ರೆ ಮತ್ತೆ ಈ ಕಡೆ ಬರಬೇಕು. ಸೊ ಆ ಕಡೆ ಹೇಳಿದ್ನಲ್ಲ, ಟೀ ಕೊಟ್ಟೋಗರು. ಸೊ ಈಗ ಬಿಸಿನೀರ ಮತ್ತು ಗ್ಲಾಸ್ ಕೊಟ್ಟರು. ಇನ್ನು ಇದನ್ನು ಹಾಕಿ ಸ್ಟಿಯರ್ ಮಾಡಿ ಚಹಾ ಬಿಸ್ಕೆಟ್ ಎಂಜಾಯ್ ಮಾಡಬೇಕು. ಹೆಂಗಾತ ನಿಮ್ದು ರೆಡಿ? ನಿಂದು ಮುಗೀತು ತಿಂದು? ವೆರಿ ಗುಡ್. ನಾನು ನೋಡ್ರಿ ಮನ್ಯಾಗಿನ ಗಿಟ್ಲ ಎಲ್ಲ ತೊಗೊಂಬರ್ತೀನಿ. ಹಾಂ, ಟೀ ಪೌಡ್ರ್, ಮಸಾಲ ಟೀ ಐತೆ ಮತ್ತು ಮ್ಯಾಲ ಅದು.
ಚಿಕ್ಕು ಮತ್ತೊಮ್ಮೆ ಕೊಡು ಹೈಫೈ. ಚಿಕ್ಕು ಹೈಫೈ ಕೊಡು ಮತ್ತೊಮ್ಮೆ. ಸೆಕೆಂಡ್ ಕೊಡು. ಚಿಕ್ಕು ಥ್ಯಾಂಕ್ ಯು ಕೊಡು. ಥ್ಯಾಂಕ್ ಯು ಕೊಡು. ಸೆಕೆಂಡ್ ನಮಗೂ ಕೊಡಕತ್ತಿ. ಬಾಯ್ ವಂಶ್. ಹಿಸ್ ನೇಮ್ ಇಸ್ ವಂಶ್. ಹಾ 1.5 year. ಅಡ್ಡಾಡೋನು ಬಾಣ ಅಂತ ನೋಡಿ ಮಗ. ಅರೇ ಅಡ್ಡಾಡೋನು ಬಾಣ. ಅವನಿಗೆ ಬೋರ್ ಆಗತ್ತದ ಕೂತ್. ಏನಂತ ಎಲ್ಲಿ ಹೊಂಟಿ? ಹಂಗ ಹೋಗ್ಬಾರ್ದು ಎಲ್ಲಿ ಬೇಕಾದಲ್ಲೇ. ನೋಡ್ ಚಿಕ್ಕು ಹೋಗುದಿಲ್ಲ ಮುಂದ. ಏನ್ ಬೇಕಾಗೈತಿ? ಕರೆ ಆತನ ನಿಮಗ ಏನನ್ನತ್ತಾನೋ? ಎಲ್ಲಿ ಹೋಗುಣ ಅನ್ನತ್ತಾನವ? ಟೈಮ್ 8:30 ಆಗೈತಿ ಈಗ. 8:45 ಕೊಯಮತ್ತೂರು ರೀಚ್ ಆಗ್ತೈತಂತ. ಸೊ ಇನ್ನೊಂದು 10 minutes ಐತಿ. ಎಲ್ಲ ಮಧ್ಯಾಹ್ನದ ಊಟ, ಸಂಜೆ ಚಹಾ, ರಾತ್ರಿಗೆ ಮಧ್ಯಾಹ್ನದ ಊಟ ಮಧ್ಯಾಹ್ನ ಬಂದ ಕೂಡ ಚಹಾ ಕೊಟ್ಟರು. ಆಮೇಲೆ ಸಂಜೆಗೆ ಸ್ನ್ಯಾಕ್ಸ್ ಕೊಟ್ಟರು. ಮತ್ತು ಈಗ ರಾತ್ರಿ ಊಟ ಆಯ್ತು. ಸೊ ಮೋಸ್ಟ್ಲಿ ತೊಗೋದಾಗಲಿಲ್ಲ ನಾವು ಊಟ. ಫುಲ್ ತಿನ್ನೋದ್ರಿಗೆ ಇಷ್ಟು ಚಿಕ್ಕು ಮುಂದ್ಕೊಂಡಿದ್ದ. ಮತ್ತು ಇಷ್ಟು ನಮಗೂ ಹಸುವಾಗಿತ್ತಲ್ಲ, ತಿನ್ನೋ ಗಡಿಬಿಡಿದಾಗ ಏನೂ ಫುಟೇಜ್ ತೊಗೋದಾಗಲಿಲ್ಲ. ಸೊ ಫೈನಲಿ ರಾತ್ರಿಗೆ ಐತಿಗ 8:30 ಬಂದು ಕೊಯಮತ್ತೂರಿಗೆ ರೀಚ್ ಆಗಿವಿ. ಫಸ್ಟ್ ಟೈಮ್ ಕೊಯಮತ್ತೂರಿಗೆ ಬಂದೀವಿ ಮತ್ತು ಫಸ್ಟ್ ಟೈಮ್ ಇಬ್ಬರು ತಮಿಳ್ನಾಡಿಗೆ ಬಂದೀವಿ. ಸೊ ಇನ್ನು ಮುಂದಿನ ಜರ್ನಿ ಹೆಂಗಿರ್ತೈತೆ ಏನೇನಂತ ನೋಡೋಣ ಅಂತ ಅಂದಂಗೆ ನಾವು ಎಲ್ಲಿ ಎದಕ್ಕೆ ಬಂದೀವಿ ಹೇಳಿ. ಸೊ ಕೊಯಮತ್ತೂರಿಗೆ ಎದಕ್ಕೆ ಬಂದೀವಿ ಏನು ಎಲ್ಲ ನಿಮಗೆ ಗೊತ್ತಾಗತ್ತೆ ಮುಂದೆ. ಸ್ಲೋಲಿ ಆಗಿ ಸಸ್ಪೆನ್ಸ್ ರಿವೀಲ್ ಮಾಡ್ತೀವಿ. ಚಿಕ್ಕೂ ಸ್ವಲ್ಪ ಮಕ್ಕೊಂಡಿದ್ದ, ಇನ್ನೊಂದು ನಿದ್ದೆ ಐತಿ, ನಿದ್ದಿಗಣ್ಣಗೆ ಅದನ್ನು ಒಂದು 5 ದಿನ ಮನಗಿಸ್ಬೇಕು. ಆತಿಗೊಂದು 5 ನಿಮಿಷ. ಆ್ಯಕ್ಚುಲಿ ರಾತ್ರಿ ಬಂದ್ವಿ, ಹೀಗಾಗಿ ನಿಮ್ಗೆ ಜಾಸ್ತಿ ಕೊಯಮತ್ತೂರು ಇದು ತೋರ್ಸೋಕೆ ಆಗಂಗಿಲ್ಲ. ಈಗ ರಾತ್ರಿ ಬಂದೀವಿ. ಸೊ ನೆಕ್ಸ್ಟ್ ಬ್ಲಾಗ್ದಾಗೆಲ್ಲ ತೋರಿಸ್ತೀವಿ ಕೊಯಮತ್ತೂರು. ಚಲೋ ಫೈನಲಿ ಬಂದಿವಿ ಕೊಯಮತ್ತೂರು. ಏನ್ ಬರ್ದಾರ ಏನೋ ತಿಳಿವಾದ ಖರೆ. ನಾನು ಹೆಂಗ್ ಮಾಡು ಈಗ ಇಲ್ಲಿಂದ ಕ್ಯಾಬ್ ಮಾಡ್ಬೇಕಲ್ಲ. ಈಗ ಬಂದ್ರು ಪಪ್ಪ. ಹೊರಗೆ ಬಂದೀವಿ. ಇನ್ನು ಓಲಾ ಬುಕ್ ಮಾಡಬೇಕು. ರೆಡ್ ಟ್ಯಾಕ್ಸಿ. ಓಕೆ. ಟ್ರೈನ್ ಏನೈತಿದು? ಟ್ರೈನ್ ಐತಿ ನೋಡು, ಟ್ರೈನ್. ಹಾಯ್ ಆರಾಮ ರೀ? ಯಸ್, ನೈಸ್ ಟು ಮೀಟ್ ಯು. ಎಸ್ ನಾ ಆರಾಮದ. ನೀವು ಆರಾಮದೀರಾ? ಸೋ ಹ್ಯಾಪಿ ಇವ್ರನ್ನ ಮೀಟ್ ಮಾಡಿ. ರಶ್ಮಿ, ಕೆಲವೊಬ್ರನ್ನ ಮೀಟ್ ಮಾಡೋಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಾವು ಅವ್ರನ್ನ ಮೀಟ್ ಮಾಡದೇ ಇದ್ರು ಪರವಾಗಿಲ್ಲ, ಬಟ್ ವಿಡಿಯೋಸ್ ನೋಡ್ತೀವಿ ಅಥವಾ ಅವ್ರು ಹೆಂಗೆ ರಿಯಲ್ ಪರ್ಸನಲ್ ಇರ್ತಾರೆ ಅನ್ನೋ ಭಾವನೆ ಇರುತ್ತೆ, ಖುಷಿ ಆಗುತ್ತೆ. ಐ ಆಮ್ ಸೋ ಹ್ಯಾಪಿ ಇವ್ರನ್ನ ಮೀಟ್ ಮಾಡಿ. ಸೇಮ್ ನನ್ನ ಫೀಲಿಂಗ್ಸ್ ಎಲ್ಲ ನೀವು ಹೇಳ್ಬಿಟ್ರಿ. ಸೇಮ್ ನಂಗೂ ಅದ ಹೇಳೋದೈತಿ. ಸೊ ಸೇಮ್ ಫೀಲ್ಸ್. ಸೊ ಕೊಯಮತ್ತೂರು ರೀಚ್ ಆಗಿವಿ. ಕೊಯಮತ್ತೂರು ರೀಚ್ ಆದಾದ್ಮೇಲೆ ನೋಡ್ರಿ ನನಗೆ ಯಾರು ಭೇಟಿ ಆದ್ರು, ವೀಕ್ಷಿತಾ. ಮತ್ತು ಖರೆ ಹೇಳ್ಬೇಕಂದ್ರೆ ನನ್ನ ಭಾಳ ದಿನ ಪ್ಲಾನು ನಡೆದಿತ್ತು. ನೆಕ್ಸ್ಟ್ ಟೈಮ್ ಬೆಂಗ್ಳೂರಿಗೆ ಹೋದಾಗ ವೀಕ್ಷಿತಾ ಕಾಲ್ ಮಾಡಬೇಕು, ಭೇಟಿ ಆಗಬೇಕು. ಬಟ್ ಡೆಸ್ಟಿನಿ ಏನೋ ಬೇರೆ ಇತ್ತು. ನಾವು ಕೊಯಮತ್ತೂರು ಹೋಗಿ ಭೇಟಿ ಆಗೋಂಗಿತ್ತು. ಆ್ಯಂಡ್ ಫಾರ್ಚುನೇಟ್ಲಿ ನಾವು ಇಬ್ಬರು ಒಂದೇ ಪರ್ಪಸ್ಗೆ ಕೊಯಮತ್ತೂರಿಗೆ ಬಂದೀವಿ. ಮತ್ತು ಇಬ್ಬರು ಹಿಂಗಾಗಿ ಸೇಮ್ ಪ್ಲೇಸಿಗೆ ಹೊಂಟೀವಿ. ಸೊ ಡಬಲ್ ಖುಷಿ. ಅಂಡ್ ಈ ಜಾಗಕ್ಕೆ ಬರೋದೇ ಒಂದು ಅದೃಷ್ಟ. ಅಂಡ್ ನಮ್ಮನ್ನ ಸೆಲೆಕ್ಟ್ ಮಾಡಿದಾರೆ ಅಂದ್ರೆ ಇನ್ನೂ ಬಹಳ ಖುಷಿ ಅಲ್ವಾ? ನೋಡ ಹೇಗಾಗುತ್ತೆ. ಅದು ಎಲ್ಲ ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಶೇರ್ ಮಾಡ್ತೀವಿ ಹೆಂಗಿತ್ತು ಜರ್ನಿ ಅನ್ನೋದೆಲ್ಲ. ಸೊ ಎದಕ್ಕೆ ಬಂದೀವಿ, ಎಲ್ಲಿ ಹೊಂಟೀವಿ ಅದನ್ನೆಲ್ಲ ನೋಡ್ಬೇಕಂದ್ರೆ ನೆಕ್ಸ್ಟ್ ವ್ಲಾಗ್ ನೋಡಬೇಕು.
ಸೊ ಈಗ ಎಲ್ಲರೂ ಸೇರಿನ ಹೊಂಟಿವಿ, ಕ್ಯಾಬ್ ಬುಕ್ ಮಾಡಿವಿ. ನಮ್ಮ ಕ್ಯಾಬ್ ಡ್ರೈವರ್ ಸಿಗಾಕತ್ತಿಲ್ಲ, ಹುಡ್ಕಾಡಕತ್ತೀವಿ. ನಾನು ಒಂದು ಬ್ಲಾಗರ್ ಇನ್ನೊಂದು ಬ್ಲಾಗರ್ ಹೆಂಗೆ ವಿಡಿಯೋಸ್ ಮಾಡ್ತಿರುತ್ತೆ ನೋಡೋದೇ ಒಂದು ಖುಷಿ. ಎಸ್ ಎಕ್ಸಾಕ್ಟ್ಲಿ, ಬಿಕಾಸ್ ನಮ್ಮದೇ ನಾವು ಮಾಡ್ತಿರ್ತೀವಿ, ಬಟ್ ಎಕ್ಸಾಕ್ಟ್ಲಿ ನಾನು ಹೆಂಗೆ ಮಾಡ್ತೀನಿ ಅನ್ನೋದು ನಿಮಗೆ ನೋಡೋ ಎಕ್ಸೈಟ್ಮೆಂಟ್, ನೀವು ಹೆಂಗೆ ಮಾಡ್ತೀರಿ ಅನ್ನೋ ನೋಡು ನನಗೆ ಎಕ್ಸೈಟ್ಮೆಂಟ್. ಎಸ್, ನಮ್ಮವರು ಹೋಗಿ ಹುಡ್ಕಾಡ್ಕೊಂಡು ಬಂದರು ಕ್ಯಾಬ್ ಡ್ರೈವರ್ನ. ಸೊ ಈಗ ಹೋಗ್ತೀವಿ. ಚಿಕ್ಕು ಆಲ್ರೆಡಿ ದನದಾನು ಆಲ್ರೆಡಿ ನಿದ್ದೆ ಬಂದೈತಿ. ಸೊ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀವಿ. ಇವತ್ತಿನ ಬ್ಲಾಗನ್ನು ನಾನು ಇಲ್ಲೇ ವೀಕ್ಷಿತನ ಜೊತೆನೇ ಎಂಡ್ ಮಾಡತ್ತೀನಿ. ಸೊ ಇಬ್ಬರು ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಮ ಎಲ್ಲ ವೀಡಿಯೋಸನ್ನು ನೋಡ್ರಿ, ಲೈಕ್ ಮಾಡಿರಿ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಬಾಯ್ ಬಾಯ್. ಸೊ ಕ್ಯೂಟ್.